ಸೊ ನಕ್ಕನ್ ಏನಕ್ಕೆ ಬಂದು ಅನ್ಸ್ತೈತೆ ನಂಗೆ. ಮನೆಯಲ್ಲೇ ನೆಮ್ಮದಿಯಾಗಿರ್ಬೋದು. ಯಪ್ಪ ನಕ್ಕನ್ ಹಾಕ್ಬಿಟ್ಟು ಬಂದೆ ಗೈಸ್. ಓ ಯಪ್ಪ ಸ್ವಾಮಿ, ಇವು ಹೆಂಗ್ ಹುಳ ಬಂದಿತ್ತು ಗೊತ್ತಾ ಗೈಸ್ ಅದು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ರು ಹೇಗಿದ್ದಾರೆ? ಎಲ್ರು ಖುಷಿಯಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ವಾಪಸ್ ನಾನು ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ಟ್ರೈನ್ ಇವಾಗ 12:30 ಬರುತ್ತೆ. ಆಲ್ಮೋಸ್ಟ್ 10 to 15 ಡೇಸ್ ಆದ್ಮೇಲೆ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ಟ್ರೈನ್ ಬಂದ್ಮೇಲೆ ಓಡೋಣ. ಟ್ರೈನ್ ನೋಡಿದ್ರೆ ಇನ್ನೂ ಬಂದಿಲ್ಲ. ನಾನು ಬಂಗಾರಪೇಟೆಗೆ ಏನೋ ಕೆಲಸ ಇತ್ತು ನನ್ನ ಫ್ರೆಂಡಿಗೆ, ಅದಕ್ಕೆ ಬಂದೆ. ಆಮೇಲೆ ಹಂಗೆ ಕೆಲಸ ಮುಗ್ಕೊಂಡು ಇಲ್ಲಿಂದ ಬಂಗಾರಪೇಟೆಯಿಂದ ಬೇಗ ಹೋಗ್ಬಿಡೋಣ ಅಂತ. ಇಲ್ಲಿ ನೋಡಿದ್ರೆ ಅವ್ನ ಕೆಲ್ಸನೂ ಆಗಿಲ್ಲ. ನಾನು ಇಲ್ಲಿ ಬೇಗ ಮುಗ್ದಿತ್ತು. ಅವ್ನು ಹೇಳ್ದ ಮನೆ ಹತ್ರ ಬಿಟ್ಬಿಡ್ತೀವ, ಹಂಗೆ ನಿಮ್ ಊರಿಂದ ಹೋಗುತ್ತೆ 2 ಗಂಟೆ ಟ್ರೈನ್ಗೆ ಅಂತ. ನಾನು ಬಿಡು ಮತ್ತೆ ಅವನ ಮನೆಗೆ ಹೋಗ್ತಾನೆ, ರೈಟ್ ಇಲ್ಲಿಂದಾನೆ ಬಂಗಾರಪೇಟೆಯಿಂದಾನೆ ಹೋಗ್ಬಿಡೋಣ ಬೆಂಗಳೂರಿಗೆ 12:30 ಟ್ರೈನ್ಗೆ ಅಂತ. ಓಡಿದ್ರೆ ಇನ್ನೂ ಟ್ರೈನು ಬಂದಿಲ್ಲ. ಒಬ್ನೇ ಕಾಯ್ತಿದ್ದೀನಿ, ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಬೇರೆ ಬಂದಿಲ್ಲ. 10:30 ಏನೋ ಬಂದೆ ಇಲ್ಲಿಗೆ. ಅವಾಗಿಂದ ವೇಟ್ ಮಾಡ್ತಾ ಇದ್ದೀನಿ, ಟ್ರೈನ್ ಬಂದಿಲ್ಲ. ಇವಾಗ ಅನಿಸ್ತಾ ಇದೆ ಸುಮ್ನೆ ಮನೆಗೆ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಮನೇಲಿ ಆರಾಮಾಗಿದ್ದು 2 ಗಂಟೆ ಟ್ರೈನಿಗೆ ಹೋಗಿದ್ರೆ ಚೆನ್ನಾಗಿರೋದು. ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಒಬ್ಬನೇ ಇದ್ದೀನಿ. ಏನು ಫೋನಲ್ಲಿ ಬೇರೆ ಕರೆನ್ಸಿ ಇಲ್ಲ. ಏನ್ ಮಾಡೋದು, ಏನ್ ಮಾಡಕ್ ಗೊತ್ತಿದೆ. ಆ ಕಡೆ ಈ ಕಡೆ ಅವ್ರನ್ನೂ ನೋಡ್ಕೊಂಡಿದ್ದೀನಿ. ಟ್ರೈನ್ ಬೇರೆ ಬಂದಿಲ್ಲ. ಎಷ್ಟೊತ್ತಾಗೋದೇ ಗೊತ್ತಿಲ್ಲ ಟ್ರೈನ್ ಬರೋದು. ಬಸ್ ಟ್ರೈನ್ ಇವಾಗ ಬಂತು. ಪ್ರೆಸೆಂಟ್ ಸೈಕಲಲ್ಲಿ ಇದ್ದೀನಿ. ನೋಡಿ ನಿಮ್ಗೆ ಒಂದು ಬೆಟ್ಟ ಕಾಣಿಸ್ತಿದೆ ಅಲ್ಲಿ. ಕಮೆಂಟ್ ಮಾಡಿದೆ ಯಾರು ಬೆಟ್ಟ ಅಥವಾ ಲಾಗ್ ಬೇಕಂದ್ರೆ ಟ್ರೈ ಮಾಡ್ತೀನಿ ಅದು ಹತ್ತೋದಕ್ಕೆ. ನೋಡಿ ಟೇಕಲ್ ಇದು ಇರೋದು ಆಯ್ತಾ. ನೋಡಿ ಬೆಟ್ಟ ನೋಡ್ಕೊಳ್ಳಿ ಹೆಂಗೆ. ಆ ಬೆಟ್ಟ ಹತ್ಬೇಕಂತ ಏನಾದ್ರು ಚಾಲೆಂಜ್ ಇದೆ ಕಮೆಂಟ್ ಮಾಡಿ, ಹತ್ರಿ ಅಂತ ವ್ಲಾಗ್ ಮಾಡ್ತೀನಿ ಅದನ್ನು ಆಯ್ತಾ. ಸರಿ, ಸೊ ಹೊರಡೋಣ. ಬೆಂಗಳೂರು ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಗೈಸ್ ನಾನು ಇವಾಗ ಜಸ್ಟ್ ರೂಮಿಗೆ ಬಂದಿದ್ದೀನಿ ಗೈಸ್. ಯಪ್ಪ ಎಷ್ಟೊತ್ತಾಯ್ತು ಬರೋಷ್ಟರಲ್ಲಿ. ರೂಮ್ ಏನೇನಾಗಿದೆಯೋ ಇವಾಗ ನಿಮಿಷ ಓಪನ್ ಮಾಡ್ಬಿಡ್ತೀನಿ ರೂಮು. ಕೆಟ್ಟ ವಾಸನೆ ಹೊಡಿತಾ ಇದೆ ಗೈಸ್ ರೂಮೆಲ್ಲ. ನೋಡಿ ಶೂ ಎಲ್ಲ ಎತ್ಕೊಂಡು ಇಲ್ಲೇ ಇಟ್ಬಿಟ್ಟಿದ್ವಾ, ಕೆಟ್ಟ ವಾಸನೆ ಹೊಡಿತೈತೆ. ಯಪ್ಪ ಇದೆಲ್ಲ ಕ್ಲೀನ್ ಮಾಡ್ಬೇಕು ಮತ್ತೆ. ಕೆಟ್ಟ ವಾಸನೆ ಹೊಡಿತಾ ಇದೆ ಸೀರಿಯಸ್ ಆಗಿ. ನೋಡಿ ಎಲ್ಲ ಬಟ್ಟೆ ಗಿಟ್ಟೆ ಶೂ ಎಲ್ಲ ಇಲ್ಲಿ ನೋಡಿ. ಇದನ್ನು ಎತ್ತಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಡಸ್ಟ್ಬಿನ್ ಎಲ್ಲ ಫುಲ್ಲು ಕೆಟ್ಟ ಸ್ಮೆಲ್ ಹೊಡಿತೈತೆ ಸೀರಿಯಸ್ ಆಗಿ. ಬಾತ್ರೂಮ್ ಏನಾಗಿದೆ ಗೊತ್ತಿಲ್ಲ. ಆ ಡಸ್ಟ್ಬಿನ್ ಅಲ್ಲಿ ಇದ್ದಿದ್ನೆಲ್ಲ ಎತ್ಕೊಂಡಾಗ ಬಾತ್ರೂಮ್ ಅಲ್ಲಿ ಇಟ್ಟಿದ್ವಿ. ಹೋಗೋವಾಗ ಅದಂತೂ ಹೆವಿ ಸ್ಮೆಲ್ ಹೊಡಿತಿರುತ್ತೆ. ತಡೀರಿ ನೋಡೋಣ. ಯಪ್ಪ ಇಲ್ಲಿ ನೋಡಿ ಗೈಸ್, ಯಾವ ತರ ವಾಸನೆ ಹೊಡಿತಿದೆ ಗೊತ್ತಾ. ಫಸ್ಟ್ ಇದನ್ನ ಖಾಲಿ ಮಾಡ್ಬೇಕು ಇಲ್ಲಿಂದ. ಯಪ್ಪ ಸರಿಯಾಗಿ ವಾಸನೆ ಹೊಡಿತೈತೆ. ಇದನ್ನ ಎತ್ಕೊಂಡಾಗ ಎಸಿಬೇಕು. ಅವನು ಅಕ್ಕನ್ ಬಂದಿದ್ದೆ ಟಾಸ್ಕ್ ನಂಗೆ. ಅವ್ನು ಎಷ್ಟೊಂದು ಬೇರೆ ಬಂದಿಲ್ಲ. ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಅದು ಬೇರೆ ನಾಳೆ ಗ್ರಾಜುಯೇಷನ್ ಇದೆ ನಾಳೆ ಕಾಲೇಜಲ್ಲಿ. ಶರ್ಟ್ ಫಾರ್ಮಲ್ಸ್ ಬೇಕು. ಫಾರ್ಮಲ್ಸ್ ಅಲ್ಲಿ ಶರ್ಟ್ ಒಂದೇ ಕಲರ್ ಇರುತ್ತೆ ನನ್ನ ಹತ್ರ, ವೈಟ್ ಮಾತ್ರ. ಸೊ ಫಾರ್ಮಲ್ ಶರ್ಟ್ ತಗೊಬೇಕು. ಹೋಗ್ಬಿಟ್ಟು ಗಾಡಿ ಬೇರೆ ಪಂಚರ್ ಆದಂಗಿದೆ, ಗಾಡಿಗೆ ಪಂಚರ್ ಹಾಕ್ಸ್ಬೇಕು. ಸೊ ನಾಲ್ಕು ಏನಕ್ಕೆ ಬಂದು ಅನ್ಸ್ತೈತೆ ನಂಗೆ. ಮನೆಯಲ್ಲೇ ನೆಮ್ಮದಿಯಾಗಿರ್ಬೋದಿತ್ತು. ಓ ಯಪ್ಪ ಸ್ವಾಮಿ, ಫಸ್ಟ್ ಇವಾಗೆಲ್ಲ ಸ್ವಲ್ಪ ನೀಟೆಲ್ಲ ರೂಮೆಲ್ಲ ಅರೇಂಜ್ ಮಾಡ್ಕೊಂಬಿಟ್ಟು ಹೋಗಿ ಶರ್ಟ್ ತಗೊಂಬರಕ್ಕೆ ಹೋಗೋಣ ಫಾರ್ಮಲ್ಸು. ಇರಿ ವೆಯ್ಟ್ ಮಾಡ್ತೀವಿ ಎಲ್ಲರಿಗೂ. ಓಕೆ ಕೈ ಸುಳ್ಳಾಗ್ಲೆಲ್ಲ ಬಿದ್ದೋಗಿತ್ತು ಗೈಸ್. ಅದರಲ್ಲಿ ಕ್ಲೀನ್ ಮಾಡೋಷ್ಟರಲ್ಲಿ ನಂಗೆ ವಾಂತಿ ಬಂದ್ಬಿಡ್ತು. ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಅಕ್ಕನ್ ಹೋಗಿ ಎತ್ಕೊಂಡಾಗ ಫಸ್ಟ್ ಇದನ್ನ ಬಿಸಾಕ್ಬಿಡ್ಬೇಕಪ್ಪ ಸ್ವಾಮಿ. ಯಪ್ಪ ಇದನ್ನ ಬಿಸಾಕ್ಬಿಟ್ಟು ರೂಮ್ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ತಗೊಂಬರಕ್ಕೆ ಹೋಗೋಣ ಶರ್ಟ್ ಫಾರ್ಮಲ್ಸ್. ಫಸ್ಟ್ ಇದನ್ನ ಬಿಸಾಕ್ಬಿಟ್ಟು ಬಂದ್ಬಿಡೋಣ. ಅಕ್ಕನ್ ನನಗಂತೂ ವಾಮಿಟ್ ಬಂದ್ಬಿಡ್ತು. ಯಪ್ಪ ನಾವು ಅವತ್ತೇ ಬಿಸಾಕ್ ಹೋಗ್ಬೇಕಿತ್ತು ನಾವು. ಇರಿ ಫಸ್ಟ್ ಇದನ್ನ ಬಿಸಾಕಣ. ಯಪ್ಪ ಅಕ್ಕನ ಹಾಕ್ಬಿಟ್ಟು ಬಂದೆ ಗೈಸ್. ಓ ಯಪ್ಪ ಸ್ವಾಮಿ, ಇವು ಹೆಂಗ್ ಹುಳ ಬಂದಿತ್ತು ಗೊತ್ತಾ ಗೈಸ್ ಅದು. ಅಮ್ಮ ನಂಗಂತೂ ವಾಮಿಟ್ ಬಂದ್ಬಿಡ್ತು. ಓ ನಮ್ಮ ನಕ್ಕ ನೀವೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಇಲ್ಲಿ ನೋಡಿ ಬಟ್ಟೆ. ಓ ಟಾಸ್ಕ್ ಮೇಲೆ ಟಾಸ್ಕು ಸುಮ್ಮನೆ ಇರಿ. ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಕಸ ಹೊಡೆದ್ಬಿಟ್ಟು ಅರೇಂಜ್ ಮಾಡ್ಬಿಡೋಣ ಸ್ವಲ್ಪ ನೀಟಾಗಿ ಬಟ್ಟೆ ಗಿಟ್ಟೆ ಎಲ್ಲ. ಇಲ್ಲಿ ನೋಡಿ ಇದೆಲ್ಲ ನಿಂದೋಗಡಿದೆ. ಹೆಂಗ್ ನೀರು ಬಂತು ಅಂತ ಗೊತ್ತಾಗ್ತಿಲ್ಲ ನಂಗೆ. ನನ್ನ ದಿಮ್ಮು ಮತ್ತೆ ನನ್ನ ಬೆಡ್ಶೀಟು ನೋಡಿ, ನನ್ನ ಬೆಡ್ಶೀಟು ಎಲ್ಲ ಫುಲ್ ಒದ್ದೆ ಆಗ್ಬಿಟ್ಟಿದೆ. ಇಲ್ಲೇ ನೀರು ಬಂತು ನಂಗೆ ಗೊತ್ತಾಗ್ತಿಲ್ಲ ನಂಗೆ. ಇಲ್ಲೆಲ್ಲ ನೀರು ಹೆಂಗ್ ಬಂತು ನೋಡಿ, ಇದೆಲ್ಲ ಪೂರ್ತಿ ಒದ್ದೆ ಆಗಿದೆ. ಹೆಂಗ್ ಬಂತು ನೀರು ಇಲ್ಲಿ ಎಲ್ಲ? ಒಂದು ಗೊತ್ತಾಗ್ತಿಲ್ಲ ನಂಗೆ ಶಾಟ. ಇರಪ್ಪ ಫಸ್ಟ್ ಇದನ್ನ ಕ್ಲೀನ್ ಆದ್ರೂ ಮಾಡ್ತೀನಿ. ಗೈಸ್ ನೋಡಿ ಗೈಸ್, ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆರಾಮಾಗ ನೆಮ್ಮದಿಯಾಗಿರ್ಬೋದು. ಇವಾಗ ಹೋಗಿ ಶೂ ಇದು ಫಾರ್ಮಲ್ಸ್ ತಗೊಂಬರೋಣ ಹೋಗ್ಬಿಟ್ಟು.
ಆಯ್ತಾ. ಹೋಗಿ ಫಾರ್ಮಲ್ ಶರ್ಟ್ ತಗೊಂಬರೋಣ. ನಂಗೆ ಈ ಬಟ್ಟೆ ಇಲ್ಲಿ ಹೆಂಗ್ ಹೋಯ್ತು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದು ರೂಮ್ ಒಳಗಡೆ ಹೆಂಗಿ ಒದ್ದೆ ಆಯ್ತು ಅಂತ ಗೊತ್ತಾಗಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇವಾಗ ಹೋಗೋಣ, ಹೋಗಿ ಫಾರ್ಮಲ್ಸ್ ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಬಟ್ಟೆ ಅಂಗಡಿಗೆ ಹೋಗಿ ಚೀಪಾಗಿ ತಗೊಂಬರೋಣ. ನಮ್ಗೆ ಕಾಲೇಜಿಗೆ ಏನೂ ಜಾಸ್ತಿ ಬೇಕಾಗಿಲ್ಲ, ಹೋಗ್ಬಿಟ್ಟು ಚೀಪಾಗಿರೋ ಫಾರ್ಮಲ್ಸ್ ಅಂತ ತಗೊಂಬರೋಣ ಹೋಗ್ಬಿಟ್ಟು. ಆಯ್ತಾ, ಚೀಪಾಗಿ ಅಂದ್ರೆ ಸ್ವಲ್ಪ ಚೆನ್ನಾಗಿರೋದು ತಗೊಂಬರ್ತೀನಿ, ಕಮ್ಮಿ ರೇಟಲ್ಲಿ ತಗೊಂಬರ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಹೋಗೋಣ, ಹೋಗಿ ತಗೊಂಬರೋಣ. ಸರಿ ಗೈಸ್, ಹೋಗೋಣ. ಗೈಸ್ ಗಾಡಿ ಏನು ಪಂಚರ್ ಆಗಿಲ್ಲ, ಹೋಗ್ಬೋದು. ನಾನು ಪಂಚರ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ದೆ, ಹೋಗ್ಬೋದು. ಹೋಗೋಣ ಗೈಸ್. ಗೈಸ್ ಎಷ್ಟು ಅಂಗಡಿಗೆ ಬಂದಿದ್ದೀನಿ ಗೈಸ್, ಹೋಗೋಣ ಕೇಳೋಣ. ಎಮ್ ಕೊಡಿ. ನಂಗೆ ಬ್ಲ್ಯಾಕ್ ಗೌನ್ ಬರುತ್ತೆ, ಅಂದ್ರೆ ಗ್ರಾಜುಯೇಷನ್ ಡೇ ಕೊಡ್ತಾರಲ್ಲ, ಮ್ಯಾಚ್ ಆಗ್ಬೇಕು. ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಇದೆ ಅಲ್ಲ, ಅದು ಗೌನ್ ಅಂದು ಬ್ಲ್ಯಾಕೇ ಬರುತ್ತೆ, ಅದಕ್ಕೆ ಇದು ಚೆನ್ನಾಗಿರುತ್ತಾ ಗುಡಿ? ಇದು ಸ್ವಲ್ಪ ನೋಡೋಣ, ಈ ಕಲರ. ಬ್ಲ್ಯಾಕ್ ಅಲ್ಲ, ಬ್ಲ್ಯಾಕ್ ಪ್ಯಾಂಟ್ ಇದೆ, ಗೌನ್ ಬಂದ್ಬಿಟ್ಟು ಅದು ಬ್ಲ್ಯಾಕ್ ಕೊಡ್ತಾರೆ, ಅದಕ್ಕೆ ಅದು ಯಾವ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದೀನಿ. ಎರಡು ಬ್ಲ್ಯಾಕ್ ಆಗ್ಬಿಡುತ್ತಲ್ಲ ಪ್ಯಾಂಟು, ಅದೇ ಪೂರ್ತಿ ಬ್ಲ್ಯಾಕ್ ಆಗ್ಬಿಡ್ತೀವಿ. ಮೆರೂನ್ ಗೊತ್ತಾಯ್ತು. ಸ್ಕೈ ಬ್ಲೂ, ಅದು ಕೊಡಿ ನೋಡೋಣ. ಇದು ತರ ಶೇಡ್ ಆದಂಗ ಐತೆ ಕಲರ್. ಇದು ಬೇರೆ ಕಲರ್ಸ್ ಅದೇ, ಯಾವ್ದು ತಗೋಬೇಕಂತ ಗೊತ್ತಾಗ್ತಿಲ್ಲ ನಂಗೆ. ಇದು ಚೆನ್ನಾಗಿದೆ, ಸ್ಕೈ ಬ್ಲೂ. ಇದು ಇದೇ ಕೊಟ್ಬಿಡಿ, ಇದೇ ತಗೊಂಬಿಡೋಣ. ಪ್ಯಾಂಟ್ ಇದೆ, ಬ್ಲ್ಯಾಕ್ ಇದೆ ಪ್ಯಾಂಟ್, ಇದೇ ತಗೊಂಬಿಡೋಣ, ಅದು ಚೆನ್ನಾಗಿರುತ್ತೆ. ನಂಗೆ ಯಾವತ್ತಿಂದ ತಗೊಬೇಕು ಸ್ಕೈ ಬ್ಲೂ ಅನ್ನೋದಿದ್ದೆ, ಇಲ್ಲಿ ತಗೊಂಡ್ಬಿಡುತ್ತೆ, ಸೆಟ್ ಆಗ್ಬಿಡುತ್ತೆ ಈ ಸೈಡ್. ನಂಗೆ ಯಾಕೋ ಸೆಟ್ ಆಗುತ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೇಳೋಣ, ಇದು ಬೇರೆ ಮೇರುನಾ? ಇದು ಓಪನ್ ಮಾಡಿ, ಇದು ಓಪನ್ ಮಾಡಿ. ಬೇರೆ ಕಲರ್ಸ್ ಇಲ್ವಾ? ಇಷ್ಟನೇ ಇರೋದು, ಲೈಟ್ ಕಲರ್ಸ್ ಇದೆ. ನಂಗೆ ಇದು ಇಷ್ಟ ಆಯ್ತು, ಆದ್ರೆ ಅದಕ್ಕೆ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಡೌಟ್ ನಂಗೆ, ಅಷ್ಟೇನೇನು ಇಲ್ಲ. ಇದೇ ತಗೊಂಬಿಡೋಣ, ಏನು ಗೊತ್ತಾಗ್ತಿಲ್ಲ ನನಗೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಗೈಸ್ ನಂಗೆ. ಇಲ್ಲಿ ಇಷ್ಟೊಂದು ಇದಾವೆ, ಯಾವ್ದು ತಗೊಂಡು ಯಾವ್ದು ಸೂಟ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ಪ್ಲೇನ್ ಈ ತರ ಅಲ್ಲ ಬೇಡ, ಇದು ಚೆನ್ನಾಗೈತೆ. ಒಂದ್ ಕೆಲಸ ಮಾಡೋಣ, ಇದೇ ತಗೊಂಬಿಡೋಣ, ಆಗಿದಾವ ಹೋಗ್ಲಿ, ಸೆಟ್ ಆಗಿಲ್ಲ ಅಂದ್ರೆ ನೋಡ್ಕೋಣ. ಇದೇ ತಗೊಂತೀನಿ. ಹಾ ಗೈಸ್, ಫೈನಲ್ ಆಗಿ ಬ್ಲೂವೇ ಕನ್ಫರ್ಮ್ ಮಾಡಿ, ಮತ್ತೆ ಇನ್ನೊಂದ್ರಲ್ಲಿ ನೋಡಿದ್ದೇನೆ, ಅದಾದ್ರೆ ಬೆಳಿಗ್ಗೆ ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ, ಸೆಟ್ ಆಗಿದೆ ಅಂದ್ರೆ ಬ್ಲೂ ಕೇಳಿದ್ದೀನಿ. ತಗೊಂಡು ರೂಮ್ಗೆ ಹೊರಡೋಣ ಗೈಸ್. ಹಂಗೆ ಊಟ ತಗೊಂಡು ಕೊಡೋಣ ಅಂತ ಬಂದೆ ಗೈಸ್. ಇಲ್ಲಿ ಮತ್ತೆ ಯಾವನ್ ಬರ್ತಾನೆ ಕೆಳಗಡೆಗೆ. ಅಣ್ಣ ಆರಾಮ? ವ್ಲಾಗ್ ಮಾಡ್ತಾ ಇದೀನಿ, ನಿಮ್ ಅಂಗಡಿ ಫೇಮಸ್ ಆಗ್ಲಿ ಅಂತ. ಒಂದ್ ರೈಸ್ ಕೊಡಿ. ಏನಿಲ್ಲ, ಊರ್ಗ್ ಹೋಗ್ಬಿಟ್ಟಿದ್ದೆ, 15 ದಿವಸ ಆಯ್ತು ಬಂದು, 15 ದಿವಸ ಆಯ್ತಲ್ಲ ನಾನು ಬಂದು. ಊರ್ಗ್ ಹೋಗ್ಬಿಟ್ಟಿದ್ದೆ, ಇವಾಗೇ ಬಂದಿದ್ದು ಅವರು. ರೂಮ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಇವಾಗ ಈ ಕಡೆಗೆ. ಮತ್ತೆ ಯಾರು ಅಡಿಗೆ ಮಾಡ್ಕೊಂತಾರೆ ಆ ಕಡೆ ಅಂತ. ರೇಷನ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೆ ಹಂಗೆ ಹಿಂಗ್ ತಗೊಂಡೋಗ್ಬಿಡೋಣ ಅಂತ ಒಂದೊಂದ್ಸರಿ ಬಂದೆ. ಫುಲ್ ಅಷ್ಟೇ ಎಗ್ ರೈಸ್ ಕೊಡಿ ನಂಗೆ, ಖಾರ ಜಾಸ್ತಿ ಇರ್ಲಿ, ಮೀಡಿಯಂ ಹಾಕಿ. ಮೊನ್ನೆ ಇಲ್ಲಿ ಹೊಟ್ಟೆ ಸೈಡಲ್ಲಿ ಇಲ್ಲಿ ನೋವು ಬಂದ್ಬಿಟ್ಟಿತ್ತು, ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರು ನೋಡಿದ್ರ ಹಾಸ್ಪಿಟ್ಲ್ಗೆ ಹೋಗಿದ್ನಾ, ಕಿಡ್ನಿಯಲ್ಲಿ ಸ್ಟೋನ್ ಇದ್ದಂಗಿದೆ ನೋಡ್ರಪ್ಪ ಅಂದ್ಬಿಟ್ರು. ಹಂಗ್ ಭಯ ಆಗೋಯ್ತು, ಏನಯ್ಯ ಇದು ಹಿಂಗಂತವ್ರೆ ಅಂತ. ಮತ್ತೆ ಹೇಳದ್ ಚಿಕನ್ ಎಲ್ಲ ಕಮ್ಮಿ ತಿನ್ರಿ, ಖಾರ ಕಮ್ಮಿ ತಿನ್ನಕ್ಕೆ ಹೋಗ್ಬೇಡ್ರಿ ಅಂದ್ರು. ಅವಾಗಿಂದ ಖಾರನೇ ಕಮ್ಮಿ ತಿಂತೀನಿ, ಏನ್ ಮಾಡೋದು? ಹಂಗಾಗ್ಬಿಟ್ರೆ ಏನ್ ಮಾಡೋಣ ಹೇಳಿ ನೀವು. ಎಗ್ ರೈಸ್ ಒಂದೇ ಪಾರ್ಸಲ್ ಮೀಡಿಯಂ ತರ ತಗೊಂಡು ರೂಮ್ಗೆ ಹೊರಡೋಣ.
ತಗೊಂಡು ಹೋಗೋಣ ರೂಮ್ಗೆ. ಹೋಗೋ ತಿನ್ಕೊಂಡು ಸ್ವಲ್ಪ ಒಂದು ಫಿಲಿಮ್ ನೋಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಬಿಡೋಣ. ಸರಿ ಇವಾಗ ಹೊರಡೋಣ ರೂಮ್ಗೆ. ಜಸ್ಟ್ ಇವಾಗ ಬಂದಿದ್ದೀನಿ, ಹೋಗಿ ತಿನ್ಬೇಕು. ತಿನ್ನ ಅಪ್ಪ, ಇವಾಗ ರೂಮ್ ಸ್ವಲ್ಪ ನೆಮ್ಮದಿಯಾಗಿದೆ, ಆರಾಮಾಗಿ ಅಲ್ವಾ. ಫಾರ್ಮಲ್ಸ್ ತಗೊಂಡಾಯ್ತು, ಪೀಸಾಗಿ ನಾಳೆ ಗ್ರಾಜುಯೇಷನ್ಗೆ ಹೋಗ್ಬೋದು. ಗಾಡಿ ನಾನು ಪಂಚರ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ದೆ ಗಾಡಿ. ಅದೇ ಸ್ವಿಮ್ಮಿಂಗ್ ಪೂಲ್ ಬ್ಲಾಗ್ ಹೋಗಿ ಬಂದಲ್ಲ, ಮದನ್ ಓಡಿಸ್ಕೊಂಡು ಬಂದಲ್ಲ, ನಾನು ಅಲ್ಲಿಂದ ಬರೋವಾಗ ಫುಲ್ ಗಾಡಿ ಫುಲ್ ಏರಿ ಎಲ್ದೋಗಿತ್ತು. ನಾನೇನು ಅನ್ಕೊಂಡೆ ಪಕ್ಕ ನಕ್ಕಂದು ಪಂಚರ್ ಆಗ್ಬಿಟ್ಟಿದೆ, ಹೆಂಗೋ ಸರಿ ಗಾಡಿ ಹೊಡ್ಕೊಂಡ್ ಬಂದ್ಬಿಡೋಣ ಅಂತ ಕರ್ಕೊಂಬಂದು ಸರಿ ಓಡಿಸ್ಕೊಂಬಂದು ಗಾಡಿ ಇಲ್ಲಿ ನಿಲ್ಸಿದ್ದಷ್ಟೇ. ಲಾಸ್ಟ್ ಅವತ್ತೆ ಆಮೇಲೆ ನೆಕ್ಸ್ಟ್ ದಿನನೇ ಊರಿಗೆ ಹೋಗ್ಬಿಟ್ಟಿದೆ. ಪಕ್ಕ ಪಂಚರ್ ಅನ್ಕೊಂಡಿದ್ದೆ, ನೋಡಿ ಹೆಂಗೋ ಪಂಚರ್ ಆಗಿಲ್ಲ, ಏರ್ ಎಳ್ದೋಗಿತ್ತು ಗಾಡಿಯಲ್ಲಿ ಅಷ್ಟೇ. ತಿನ್ಬೇಕಷ್ಟೇ ಪಾಪ. ಅಷ್ಟೇ ಗೈಸ್, ಈ ವ್ಲಾಗ್ ಅಲ್ಲಿ ಇನ್ನೇನು ಇಲ್ಲ ಹೇಳೋದು. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.